ಈ ಒಂದು ಇನ್ಸಿಡೆಂಟು ಈಗ ಎಲ್ಲರಿಗೂ ಗೊತ್ತಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಬಿಡದಿ ಹತ್ರ ಒಂದು 14 ವರ್ಷದ ಹುಡುಗಿ ಮೇಲೆ ರೇಪ್ ಆಗಿ ಕೊಲೆ ಆಗಿದೆ. ಬಾಯಿ ಬರಲ್ಲ, ಕಿವಿ ಕೇಳಲ್ಲ, 14 ವರ್ಷದ ಹುಡುಗಿ ಹಾಸ್ಟೆಲಿಂದ ಪಾಪ ಮನೆಗೇನೋ ಬಂದಿರ್ತಾಳೆ, ಆಗ ಈ ಘಟನೆ ನಡೆದಿದೆ ಅಂತ ಹೇಳ್ಬಿಟ್ಟು. ನನಗೆ ತುಂಬ ನಂಗೆ ಬುದ್ಧಿ ಬಂದಾಗಿಂದ ನನಗೂ ಒಂದು ಹೆಣ್ಮಗುನೇ ಬೇಕು ಫ್ಯೂಚರಲ್ಲಿ, ನನಗೊಬ್ಳು ಪ್ರಿನ್ಸಸ್ ಥರ ಒಬ್ಳು ಮಗಳು ಬೇಕು, ಅದೇ ಥರ ನಾನು ಥಿಂಕ್ ಮಾಡ್ತಿದ್ದೆ. ಈಗ ಒಂದು 10 ನಿಮಿಷದ ಮುಂಚೆ ಆ್ಯಕ್ಚುಲಿ ನಮ್ಮ ಅಕ್ಕನ ಮಗಳನ್ನ ಸ್ಕೂಲಿಗೆ ಬಿಡುವಾಗ ನಾನು ಅವಳಿಗೆ ಹೇಳ್ಕೊಡ್ತಾ ಹೋಗ್ತಿದ್ದೆ. ಚಿಕ್ಕಿ ಎತ್ಕೊ ನೀನು ನನ್ನ ಅಂತ ಹೇಳುವಾಗ ಅವ್ರ ಅಮ್ಮನ ಹತ್ರದಿಂದ ನನಗೆ ಹೇಳ್ತಾಳೆ, ಚಿಕ್ಕಿ ನೀನು ನನ್ನ ಎತ್ಕೊ ಅಂತ. ಎತ್ಕೊಂಡು ಸ್ಕೂಲಿಗೆ ಬಿಟ್ಟು ಬಂದು ಇಲ್ಲೇ ವಾಕೇಬಲ್ಲು. ನಾನು ಅವಾಗ ಅವಳಿಗೆ ಹೇಳ್ಕೊಡ್ತಾ ಇದ್ದೆ, ಚಿನಿ ನಿನಗೆ ಯಾರಾದರೂ ಇಲ್ಲಿ ಮುಟ್ಟಿದ್ರೆ, ಪ್ರೈವೇಟ್ ಪಾರ್ಟಲ್ಲಿ ಮುಟ್ಟಿದ್ರೆ ಮಮ್ಮಿಗೆ ಬಂದು ಹೇಳಬೇಕು ನೀನು ಗುಡ್ ಗರ್ಲ್ ಅಲ್ವಾ ಅಂತ. ಹಾಂ ಚಿಕ್ಕಿ ನಾನು ಗುಡ್ ಗರ್ಲ್, ಐ ಲವ್ ಯು ಅಂತ ಹಿಂಗೆ ಹೇಳ್ಬಿಟ್ಟು ಅವಳು ಈಗ ತಾನೇ ಸ್ಕೂಲಿಗೆ ಬಿಟ್ಟು ಬಂದ್ವಿ. ಬಟ್ ಬರುವಾಗ ಯೂಟ್ಯೂಬ್ ಓಪನ್ ಮಾಡ್ತೀನಿ, ಈ ಥರ ಒಂದು ಘಟನೆ ನಡೆದಿದೆ. ತುಂಬ ಜನ ಹೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಾಗಿರಬಹುದು, ಕೆಲವೊಂದು ಮಾಧ್ಯಮಗಳಲ್ಲಾಗಿರಬಹುದು ಈ ಒಂದು ವಿಚಾರ ಮಾತಾಡ್ತಿಲ್ಲ ಅಂತ. ಮಾತಾಡೋದ್ರಿಂದ ಏನು ಯೂಸ್ ಇಲ್ಲ. ಏನಕ್ಕೆ ಮಾತಾಡ್ತಾರೆ? ನಾನು ಯಾವಾಗಲೂ ನನಗೆ ಬುದ್ಧಿ ಬಂದಾಗಿಂದ ನನಗೊಂದು ಹೆಣ್ಮಗಳು ಬೇಕು, ಪ್ರಿನ್ಸಸ್ ಥರ ಒಬ್ಳು ಹೆಣ್ಮಗಳು ಬೇಕು ಅಂತ ನಾನು ಇಲ್ಲಿವರೆಗೂ ಅನ್ಕೊತಿದ್ದೆ. ಈಗ ಅನ್ನಿಸ್ತದೆ, ದೇವರೇ ಏನಕ್ಕೆ ಹೆಣ್ಮಗು ಆಗಿರಲಿ ಗಂಡು ಮಕ್ಕಳಾಗಿರಲಿ ಮಕ್ಕಳು ಏನಕ್ಕೆ ಏನಂಗೆ ಆಗ್ಬಿಟ್ಟಿದೆ. ಈಗ ಸ್ವಲ್ಪ ಜನ ಇರ್ತಾರೆ, ಇನ್ನೂ ಈಗಲೂ ಇಂಥ ಜನ ಇದ್ದಾರೆ, ಏನಂತ ಹೆಣ್ಮಕ್ಳು ಇಷ್ಟು ಗಂಟೆ ಮೇಲೆ ಏನಕ್ಕೆ ಹೋಗಬೇಕು, ಅವಳು ಜೀನ್ಸ್ ಹಾಕಿದ್ಲಂತೆ, ಟಾಪ್ ಹಾಕ್ಕೊಂಡಿದ್ಲಂತೆ, ಆ ಥರದ್ದೇನು ಹಾಕ್ಕೋಬೇಕಾಗಿತ್ತು, ಹಂಗೆಲ್ಲ ಏನಕ್ಕೆ ಡ್ರೆಸ್ಸಿಂಗ್ ಸೆನ್ಸ್ ಇರಬೇಕು, ಈ ಥರ ಯಾರಾದರೂ ಹೇಳಿದ್ರೆ ಸೀರಿಯಸ್ ಆಗಿ ನನಗೆ ವಲ್ಗರ್ ಆಗಿರೋ ವರ್ಡ್ಗಳು ಬರುತ್ತೆ. 5 ಗಂಟೆಲಿ ಹೋಗಿರೋದು ಆ ಹುಡುಗಿ. ಫಸ್ಟು ಗಂಡು ಮಕ್ಳಿಗೆ ಫಸ್ಟ್ ಬುದ್ಧಿ ಹೇಳಿ. ಎಷ್ಟು ಜನ ಮನೇಲಿ ಗಂಡು ಮಕ್ಳಿಗೆ ಬುದ್ಧಿ ಹೇಳ್ತೀರಾ? ಹೆಣ್ಮಕ್ಳು ವಿಷಯಕ್ಕೆ ಹೋಗಬೇಡಿ, ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡಬೇಡಿ. ಫಸ್ಟ್ ಆಫ್ ಆಲ್ ಅದನ್ನು ಮನೆಯಿಂದನೇ ಬರಬೇಕು. ತಂದೆ ಆದವನು ಹೆಂಡತಿಗೆ ರೆಸ್ಪೆಕ್ಟ್ ಕೊಡ್ತಿದ್ರೆ ನಿಮ್ಮ ಮಗನೂ ಕೂಡ ಅವ್ರ ಅಮ್ಮಂಗೆ ರೆಸ್ಪೆಕ್ಟ್ ಮಾಡ್ತಿರ್ತಾನೆ. ಕೆಟ್ಟು ಮಾತುಗಳನ್ನ ಫಸ್ಟು ಮನೇಲಿ ಹೇಳೋದನ್ನು, ಕೆಟ್ಟದಾಗಿ ಮಕ್ಳಿಗೆ ಪ್ರಚೋದನೆ ಕೊಡೋದನ್ನು, ಅಥವಾ TV ಮೊದಲು ಮೊಬೈಲು ಲ್ಯಾಪ್ಟಾಪ್ನ ಫಸ್ಟು ಕಿತ್ತಿಡ್ಕೊಳ್ಳಿ. ಮಕ್ಕಳು ಆಟಾಡೋ ಪ್ರತಿಯೊಂದು ಗೇಮಲ್ಲೂ ಬರುವಂತಹ ಆ್ಯಡ್ಸು 18+ ಆ್ಯಡ್ಸ್. 18+ ಆದರೆ ಅದನ್ನು ನೋಡಬೇಕು ಅನ್ನೋದೇನಿಲ್ಲ. ಯಾರೋ ಒಬ್ರು ಯೂಟ್ಯೂಬಲ್ಲೋ ಇನ್ಸ್ಟಾಗ್ರಾಮಲ್ಲೋ ಹೇಳಿದರು, ಇದನ್ನೆಲ್ಲ ಮಾತಾಡುವಾಗ ಯಾರಿಗೆ ಹೆಂಗೆ ಅನ್ಸುತ್ತೋ ನನಗೆ ಗೊತ್ತಿಲ್ಲ. ನನ್ನ ಇಷ್ಟು ದಿನ ಬರೀ ಒಂದು ವೇಯಲ್ಲಿ ನೋಡಿರ್ತಾರೆ. ಬಟ್ ಇವತ್ತು ಕೆಲವೊಂದು ವರ್ಡ್ಗಳನ್ನ ಯೂಸ್ ಮಾಡೋದ್ರಿಂದ ಇವ್ರು ಹಿಂಗೂ ಮಾತಾಡ್ತಾರಾ, ಇವ್ರ ಬಾಯಲ್ಲಿ ಈ ವರ್ಡ್ಗಳು ಬರುತ್ತಾ ಅಂತ ಅನ್ಸಿದ್ರು ನನಗೆ ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಎಷ್ಟೋ ಗೇಮ್ಗಳನ್ನ ನಾನು ನೋಡುವಾಗ ಫೋನಲ್ಲಿ ಸಣ್ಣ ಮಕ್ಕಳು ಆಟ ಆಡುವಾಗ ಅದ್ರಲ್ಲಿ ಬರೋ ಎಲ್ಲ ಆ್ಯಡ್ಸು ವಲ್ಗರ್ ಆ್ಯಡ್ಸು. ಆ ಆ್ಯಡ್ಗಳನ್ನೆಲ್ಲ ನೋಡುವಾಗ ಮಕ್ಕಳಿಗೆ ಏನನ್ಸುತ್ತೆ, ಚಿಕ್ಕ ವಯಸ್ಸಲ್ಲಿರುವಾಗ ಕೆಟ್ಟದ್ದಾಗಲಿ ಒಳ್ಳೆಯದನ್ನಾಗಲಿ ನೋಡಿದ್ದು ನಾವೇನು ಪೇರೆಂಟ್ಸ್ ಮಾಡ್ತಿದ್ದೀವಿ ಅದನ್ನೇ ಅವ್ರು ಕಲಿತಾರೆ. ಇಲ್ಲಿವರೆಗೂ ಗಂಡು ಮಕ್ಳಿಗೆ ಒಬ್ಬರು ಟೀಚ್ ಮಾಡಿರ್ತಾರೆ ಅಂತಂದ್ರೆ ನಂಗೆ ನಂಬಿಕೆ ಇಲ್ಲ. ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದಿಷ್ಟು ಪೇರೆಂಟ್ಸ್ಗಳು ಮಕ್ಳಿಗೆ ಟೀಚ್ ಮಾಡೋದನ್ನ ನೋಡಿದ್ದೀನಿ, ಎಷ್ಟು ಒಳ್ಳೆಯದಾಗಿ ಟೀಚ್ ಮಾಡ್ತಿರ್ತಾರೆ. ಅಮೇರಿಕಾದಲ್ಲಿದ್ದರು, ಕರ್ನಾಟಕದಿಂದ ಅಮೇರಿಕಾದಲ್ಲಿ ಹೋಗಿದ್ರು ಗಂಡು ಮಕ್ಕಳಿಗೆ ಎಲ್ಲದನ್ನೂ ಕಲಿಸ್ತಿರ್ತಾರೆ. ಇಂಡಿಯನ್ ಸಿಸ್ಟಮ್ ಮಾತ್ರ ಹಿಂಗೆ ವಲ್ಗರ್ ಆಗಿರೋದು, ವರ್ಸ್ಟ್. ಇಲ್ಲಿ ಹೆಣ್ಮಕ್ಳಿಗೆಲ್ಲ, ಗಂಡು ಮಕ್ಕಳೇ ಇಲ್ಲಿಗೆ ಬೇಡ ಅಂತ ಅನಿಸುತ್ತೆ. ಸೊ ನನಗೊಂದು ಈಗ ನಮ್ಮ ಎಕ್ಸಾಂಪಲ್ ನಮ್ಮ ತಾತ ಒಬ್ಬರಿದ್ದಾರೆ, ಅವರಿಗೂ ಮಾತು ಬರಲ್ಲ, ಆ್ಯಕ್ಚುಲಿ ಕಿವಿ ಕೇಳಲ್ಲ. ಸೊ ಅವ್ರಿಗೆ ಯಾರಾದರೂ ಒಬ್ರು ಹೊಡೆದ್ರು ಕೂಡ ಅವರಿಗೆ ಹೇಳಕ್ಕೆ ಗೊತ್ತಾಗಲ್ಲ, ಯಾರು ಮಾಡಿದ್ದು, ಅವ್ರು ಹೆಂಗಿದ್ರು ಅಂತ ಪಾಪ ಅವರಿಗೆ ಹೇಳಕ್ಕೆ ಗೊತ್ತಾಗಲ್ಲ. ನನಗೆ ಅನುಭವ ಇದೆ, ನಾವೇನಾದರೂ ಕೈ ಆ್ಯಕ್ಷನಲ್ಲಿ ಮಾತಾಡಿದ್ರೆ ಅವ್ರು ಮಾತಾಡ್ತಾರೆ. ನಮ್ಮ ತಾತಂಗೂ ಕೂಡ ಕಿವಿ ಕೇಳಲ್ಲ, ಮಾತು ಬರಲ್ಲ. ಆದರೆ ನಮಗೂ ಅವರಿಗೂ ಬಾಂಡಿಂಗ್ ಚೆನ್ನಾಗಿದೆ, ನಾವೇನು ಮಾತಾಡ್ತೀವಿ ಅವ್ರಿಗೆ ಅರ್ಥ ಆಗುತ್ತೆ, ಅವ್ರು ಏನು ಹೇಳ್ತಿದಾರೋ ನಮಗೆ ಅರ್ಥ ಆಗುತ್ತೆ. ಬಟ್ ಎಲ್ಲರಿಗೂ ಅದು ಅರ್ಥ ಆಗಲ್ಲ. ಫಸ್ಟು ನಿಮ್ಮ ಮನೆಯ ಗಂಡು ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸಿ. ಗಂಡು ಮಕ್ಕಳನ್ನ ಸಂಜೆ 6 ಗಂಟೆ ಮೇಲೆ ದಯವಿಟ್ಟು ಹೊರಗಡೆ ಕಳಿಸ್ಬೇಡಿ. ಇದನ್ನು ಎಲ್ಲರ ಮನೆಯಲ್ಲೂ ಮಾಡಬೇಕು, ಇದನ್ನು ಫಸ್ಟ್ ಮಾಡಬೇಕು. ಹೆಣ್ಮಕ್ಳು ಇಷ್ಟು ಗಂಟೆ ಮೇಲೆ ಹೋಗಂಗಿಲ್ಲ, ಹೆಣ್ಮಕ್ಳು ಈ ಬಟ್ಟೆನ ಹಾಕ್ಕೊಳ್ಳಂಗಿಲ್ಲ, ಹೆಣ್ಮಕ್ಳು ಹಂಗಿರಂಗಿಲ್ಲ, ಹಿಂಗಿರಂಗಿಲ್ಲ, ಅದು ಮಾಡಂಗಿಲ್ಲ, ಇದು ಮಾಡಂಗಿಲ್ಲ. ದಯವಿಟ್ಟು ಇದನ್ನು ಬಾಯಿ ಮುಚ್ಕೊಂಡು ಸ್ಟಾಪ್ ಮಾಡಿ. ನಿಮ್ಮ ಮನೆಯ ಗಂಡು ಮಕ್ಕಳಿಗೆ ಇಷ್ಟು ಗಂಟೆ ಮೇಲೆ ಹೊರಗಡೆ ಹೋಗಂಗಿಲ್ಲ, ಹೆಣ್ಮಕ್ಳು ನೋಡೋಂಗಿಲ್ಲ, ತಲೆ ತೆಗೆಸ್ಕೊಂಡು ಮುಚ್ಕೊಂಡು ಬರಬೇಕು. ಕತ್ಲೆ ಆಗೋಕ್ಕಿಂತ ಮುಂಚೆ ನೀನು ಮನೆ ಒಳಗಡೆ ಬಂದು ಸೇರಬೇಕು. ಫ್ರೆಂಡ್ಸ್ ಜೊತೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಕೇಳಂಗಿಲ್ಲ ಅಂತ ಇದನ್ನು ಫಸ್ಟು ಗಂಡು ಮಕ್ಕಳಿಗೆ ಹೇಳ್ಕೊಡಿ. ಹೆಣ್ಮಕ್ಳಿಗೆ ಬಾ, ಅಡುಗೆ ಮಾಡು, ತಿನ್ನು, ಮಲ್ಗು, ಕರಾಟೆ ಕ್ಲಾಸಿಗೆ ಹೋಗ್ತೀನಿ ಅಂತಂದರೆ ಅದೆಲ್ಲ ಬೇಡ, ಅದೆಲ್ಲ ಗಂಡು ಮಕ್ಕಳು ಮಾಡೋವಂಥದ್ದು. ಅಮ್ಮ ನಾನು ಅದನ್ನು ಕಲಿತೀನಿ, ಇದನ್ನು ಕಲಿತೀನಿ. ನೀನು ಅದನ್ನೆಲ್ಲ ಕಲಿಬೇಡ, ಅಡುಗೆ ಮಾಡೋದು ಕಲಿ, ಗಂಡನ ಕಾಲು ಹೊತ್ತೋದು ಕಲ್ತ್ಕೊ, ಮನೆಯಲ್ಲಿ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಳ್ಳೋದು ಕಲ್ತ್ಕೊ, ಕಸ ಹೊಡಿಯೋದು ಕಲಿ, ಮನೆ ಒರೆಸೋದು ಕಲಿ. ಮಾಡಲಿ, ಇದನ್ನು ಬೇಡ ಅಂತ ನಾನು ಹೇಳ್ತಿಲ್ಲ. ಇದ್ರ ಜೊತೆಗೆ ಕರಾಟೆ ಕ್ಲಾಸಿಗೆ ಕಳಿಸಿ.
ಯಾರಾದರೂ ಒಬ್ಬ ನಿಮ್ಮನ್ನು ಬ್ಯಾಡಾಗಿ ನೋಡ್ತಿದ್ದೀನಿ ಅಂತಂದರೆ ಅಲ್ಲೇ ಒಂದು ಮಕ್ಕಳನ್ನೆಲ್ಲ ಕೊಡೋದು ಕಲಿಸಿ. ಇವತ್ತು ಬಸ್ ಒಳಗಡೆ ಆಗಿರ್ಬೋದು, ಮೆಟ್ರೋ ಬಸ್ಸು ನಮ್ಮ ಈಗ ಕೆಲವೊಂದು ಟೈಮ್ KSRTC ಬಸ್ಗಳಲ್ಲಿ ಓಡಾಡುವಾಗ ಆಗಿರಬಹುದು, ಅಥವಾ ಸ್ಕೂಲು ಕಾಲೇಜಿಗೆ ಹೋಗ್ತಿರೋ ಮಕ್ಕಳಾಗಿರ್ಬೋದು, ಎಷ್ಟು ಜನ ಹೆಣ್ಮಕ್ಳನ್ನ ಟಚ್ ಮಾಡ್ದಾರೆ ಹೋಗ್ತಾರೆ. ನಾನು ಸ್ಕೂಲಿಗೆಲ್ಲ ಹೋಗುವಾಗ ನಾನು ನೋಡಿದ್ದೀನಿ, ಎಲ್ಲರ ಜೀವನದಲ್ಲೂ ಈ ಎಲ್ಲ ಅನುಭವಗಳು ನಡೆದಿರುತ್ತೆ. ಸ್ಕೂಲಿಗೆ ಹೋಗುವಾಗ, ಕಾಲೇಜಿಗೆ ಹೋಗುವಾಗ ಈ ವಿಡಿಯೋ ನೋಡ್ತಿರೋ ಎಷ್ಟೋ ಹೆಣ್ಮಕ್ಳ ಮೇಲೂ ಕೂಡ ನಡೆದಿರುತ್ತೆ. ಬಟ್ ಬಾಯ್ಬಿಟ್ಟು ಹೇಳ್ಕೊಳಕ್ಕಾಗಲ್ಲ. ಯಾಕೆ ಅಂದರೆ ಮುಟ್ಟುದೋನ್ ಮಾಡಿದ ತಪ್ಪಿಗಿಂತ ಮುಟ್ಟಿಸ್ಕೊಂಡ್ರೆ ತಪ್ಪು ಅಂತ ನಮ್ಮ ಸೊಸೈಟಿ ಮಾತಾಡುತ್ತೆ. ಈ ಸಿಸ್ಟಮ್ ಎಲ್ಲ ಬದಲಾಗಬೇಕು. ಮುಟ್ಟುದೊಂದೇ ತಪ್ಪು, ಮುಟ್ಟಿಸ್ಕೊಂಡವಳಲ್ಲ. ಮುಟ್ಟುದೊಂದು ಸಿಕ್ತಾನ ಕಿತ್ತೋಗಂಗೆ ಹೊಡೀರಿ. ನಿಮ್ಮನ್ನ ರೋಡಲ್ಲಾಗಿರಲಿ, ಜನ ಇರೋ ಜಾಗದಲ್ಲಾಗಿರಲಿ, ಜನ ಇಲ್ದಿರೋ ಜಾಗದಲ್ಲಾಗಿರಲಿ, ಎಲ್ಲೇ ಆಗಿರಲಿ ನಿಮ್ಮನ್ನ ಕೆಟ್ಟದಾಗ ನೋಡ್ತಿದ್ದಾನೆ, ಕೆಟ್ಟದಾಗ ಬಿಹೇವ್ ಮಾಡ್ತಿದ್ದಾನೆ ಅಂತಂದಾಗ ನಿಮ್ಮಪ್ಪ ನಿಮ್ಮಮ್ಮ ಪಕ್ಕದಲ್ಲಿದ್ದರೂ ಕಾಲಲ್ಲಿರೋ ಚಪ್ಪಲಿ ತೊಗೊಂಡು ಹೊಡೀರಿ ಫಸ್ಟ್ ಅವನಿಗೆ. ಅಟ್ಲೀಸ್ಟ್ ಅವಾಗಲಾದ್ರು ಬುದ್ಧಿ ಕಲಿತಾರೆ. ನಾನು ಚಪ್ಪಲಿ ತೊಗೊಂಡು ಯಾರಿಗೂ ಹೊಡೆದಿಲ್ಲ, ಬಟ್ ಆದರೆ ನಾನು ಎಲ್ಲ ಕಡೆಗೂ ಪ್ರಶ್ನೆ ಮಾಡಿದ್ದೀನಿ. ನನ್ನ ವಿಚಾರದಲ್ಲಿ ಯಾವ್ದಾದ್ರು ನಡೆದ್ರೆ, ಅದು ಬೆಂಗಳೂರಲ್ಲಾಗಿರ್ಬೋದು, ಚಿಕ್ಕಮಗಳೂರಲ್ಲಾಗಿರ್ಬೋದು, ಎಲ್ಲೇ ಏನೋ ತಿನ್ನೋರಾಗಿ ನೋಡ್ತಿದ್ರೆ, ಯಾಕೆ ನಿಮ್ಮಲ್ಲಿ ಅಕ್ಕ ತಂಗಿರು ಯಾರು ಇಲ್ವಾ, ಅವ್ರನ್ನೇ ಅವ್ನು ನೋಡ್ಕೊ, ನನ್ನನ್ನೇ ಹಂಗೆ ನೋಡ್ತೀಯ ಅಂತ ಅವ್ನ ಮತ್ತೆ ನೆಕ್ಸ್ಟ್ ಮಾತಾಡಿದ್ರೆ ಹೊಡಿತೀನಿ. ಮಾತಾಡಲ್ಲ. ಅವ್ರಿಗೆ ಗೊತ್ತಿರುತ್ತೆ ಅವ್ರು ಯಾವ ಇಂಟೆನ್ಷನಲ್ಲಿ ನೋಡ್ತಾ ಇರ್ತಾರೆ ಅಂತ. ಸೊ ನನಗೆ ನಿಜವಾಗ್ಲೂ ಆ ವಿಡಿಯೋವನ್ನು ನೋಡ್ಬಿಟ್ಟು ಬಾಡಿನೇ ನೋಡೋಕ್ಕಾಗ್ತಿಲ್ಲ. ಆ ಬಾಡಿನ ಹಂಗೆ ಮಾಡಿಬಿಟ್ಟಿದ್ದಾರೆ, ರಾಡಲ್ಲೆಲ್ಲ ಹೊಡೆದ್ಬಿಟ್ಟಿದ್ದಾರೆ, ಗಂಟ್ಲೆಲ್ಲ ಕಿತ್ತಾಕಿ ಕಾಲೆಲ್ಲ ಇಟ್ಟಿದ್ದಾರೆ, ಬಾಡಿ ಫುಲ್ ಊದ್ಕೊಂಡಿದೆ. ದೇವ್ರೆ, ಆ ಹೆಣ್ಮಗು ಅದು ಹೆಂಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನಂತೂ ಹೇಳಲ್ಲಪ್ಪ. ಆ ಆತ್ಮಕ್ಕೆ ಹೆಂಗೆ ಶಾಂತಿ ಸಿಗುತ್ತೆ? ಹೆಂಗೆ ನಾವು ಅದನ್ನು ಆ ಹೆಣ್ಮಗುಗೆ ಶಾಂತಿ ಸಿಗಲಿ ಅಂತ ಹೆಂಗೆ ಕೇಳೋಕ್ಕಾಗುತ್ತೆ? ನಾವು ಹೆಂಗೆ ಶಾಂತಿ ಸಿಗುತ್ತೆ ಇಷ್ಟೆಲ್ಲ ಘಟನೆಗಳು ನಡೆದಾಗ? ಸೀರಿಯಸ್ ಆಗಿ ಅಪ್ಪ. ಈಗ ಸೌಜನ್ಯ ಕೇಸ್ ರೀಸೆಂಟಾಗಿ ನಡೆದಿದ್ದ ಸೌಜನ್ಯ ಕೇಸು ತಮ್ಮ ಎಲ್ಲರಿಗೂ ಗೊತ್ತು. ಅಯ್ಯೋ ದೇವ್ರೆ, ಯಾರೋ ಒಬ್ಬ ಪಾಪ ಸಮೀರ್ ಅನ್ನೋ ಹುಡುಗ ಒಂದು ವಿಡಿಯೋ ಮಾಡ್ದ, ಆದ್ರೂ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿಬಿಟ್ರು, ಅವನು ಸರಿ ಇಲ್ಲ, ಅವನು ತಪ್ಪು ಹೇಳ್ತಿದ್ದಾನೆ, ಸುಳ್ಳು ಹೇಳ್ತಿದ್ದಾನೆ. ಓಕೆ, ಸಮೀರ್ ಸುಳ್ಳು ಹೇಳಿ ಇಲ್ಲಿ ಕೋಟ್ಯಾಂತರ ರೂಪಾಯಿ ಅವನ ಅಕೌಂಟಿಗೆ ಏನಾದ್ರು ದುಡ್ಡು ಬರೋದಿದೆಯಾ? ಅಥವಾ ಸಮೀರಿಗೆ ಏನಾದರೂ ದೊಡ್ಡದಾಗಿ ಏನಾದ್ರು ಒಂದು ಬಂಗ್ಲೆ ಕಟ್ಸ್ಕೊಡೋದಿದೆಯಾ? ಫಸ್ಟು ಈ ಚಿಲ್ಡ್ರೆ ಕಾಸಿನ ಬುದ್ಧಿ ಫಸ್ಟ್ ಬಿಡಬೇಕು. ಕೆಲವೊಂದಿಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳೇ ನೀವು ನೋಡಿದ್ದೀರಾ, ಅವ್ರ ಹೆಸರು ನಾನು ಇಲ್ಲಿ ಬಳಸಲ್ಲ. ದೊಡ್ಡವರೇ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ಯೂಟ್ಯೂಬಲ್ಲೆಲ್ಲ ಒಳ್ಳೊಳ್ಳೆ ಫಾಲೋವರ್ಸ್. ಅವರಿಗೆ ಕಚಡ ನನ್ನ ಮಕ್ಕಳು ಅವರೆಲ್ಲ. ಅವರಿಗೆಲ್ಲ ಕೆಲವೊಬ್ಬರು ಈ ಥರ ವಿಡಿಯೋ ಮಾಡಿದವರೆಲ್ಲ ನೆಗೆಟಿವ್ ಆಗಿ ಅವ್ರ ಮೇಲೆ ನೆಗೆಟಿವ್ ಆಗಿ ಮಾಡಿದವರೆಲ್ಲ ಒಂದೊಂದು ಗಂಡು ಮಗು ಇದೆ ಅವರಿಗೆ. ಭಗವಂತನ ಹತ್ರ ಬೇಡ್ಕೊಳ್ಳೋದು ಒಂದೇ, ಅವ್ರಿಗೆ ಹೆಣ್ಮಗು ಬೇಡ, ಅವ್ರಿಗೆ ಹೆಣ್ಮಗುನ ಸಾಕೋಷ್ಟು ಅಥವಾ ಹೆಣ್ಮಗುನ ಇಟ್ಕೊಳ್ಳೋಷ್ಟು ಅವ್ರು ಒಳ್ಳೆ ಜನ ಅಲ್ಲ. ಹೆಂಡತಿ ತಾಯಿ ಎಲ್ಲರೂ ಇದ್ದಾರೆ. ಅವ್ರಿಗೆ ಈ ಥರ ಘಟನೆ ನಡಿಬೇಕು. ನಾನು ಹಿಂಗೆ ಹೇಳ್ತಿದ್ದೀನಿ ಅಂತಲ್ಲ, ನಡೆದ್ರೇ ಅವ್ರಿಗೆ ಪೇಯ್ನ್ ಗೊತ್ತಾಗೋದು. ಕಂಡವ್ರ ಮನೆ ಹೆಣ್ಮಕ್ಳಿಗಾದಾಗ ಒಂದು, ನಮ್ಮನೆ ಹೆಣ್ಮಕ್ಳಿಗಾದಾಗ ಒಂದು ಅಲ್ಲ, ಯಾರ ಮನೆ ಹೆಣ್ಮಕ್ಳಿಗಾದರೂ ಒಂದೇ. ಮೊನ್ನೆ ಇನ್ನೊಂದು ಯಾವುದೋ ನೋಡ್ತಿದ್ದೀನಿ, ಅವಳು ಏನೋ ಅಡುಗೆ ಚೆನ್ನಾಗಿ ಮಾಡಲಿಲ್ಲ, ಸಾಂಬಾರು ಮತ್ತು ಪಲ್ಯ ಟೇಸ್ಟ್ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಹೊಡೆದು ಸಾಯಿಸಿದ್ದಾನೆ. ಕತ್ತು ಮೇಲೆ ಕುತ್ಕೊಂಡು ಹಿಡಿದು ಸಾಯಿಸಿದ್ದಾನೆ. ಏನು ಹೇಳೋಣ ಇದಕ್ಕೆ? ಅಂದರೆ ಅವಳು ನಿಮ್ಮನೆ ಕುಕ್ಕು, ನೀವು ಶೆಫ್ನ ಮದುವೆ ಆಗಬೇಕಾಗಿತ್ತು. ಅಡುಗೆ ಮಾಡೋಕ್ಕೆ ಬರುತ್ತಲ್ವಾ, ಅಡುಗೆ ಮಾಡೋದೆಲ್ಲ ಕಲ್ತಿರ್ತಾರಲ್ಲ ಅಂಥವಳನ್ನ ಮದುವೆ ಆಗಬೇಕಾಗಿತ್ತು. ನನ್ನ ಕೊನೆ ಮಾತು, ಆ ಹುಡುಗಿಗೆ ಆತ್ಮಕ್ಕೆ ಶಾಂತಿ ಏನು ಸಿಗೋದು ಬೇಡ, ಸಿಗೋದೂ ಇಲ್ಲ. ನಿಮ್ಮನೆ ಗಂಡು ಮಕ್ಕಳಿಗೆ ಕರೆಕ್ಟಾಗಿ ಬುದ್ಧಿ ಹೇಳ್ಕೊಡಿ. ನಮ್ಮ ಇಂಡಿಯನ್ ಸಿಸ್ಟಮ್ಮು ತುಂಬ ಚೆನ್ನಾಗಿದೆ, ಹೇಳೋಂಗೆ ಇಲ್ಲ. ರೇಪ್ ಒಂದು ಸ್ಟೇಷನಿಗೆ ಹೋಗಿ ನಮ್ಮ ಮನೆ ಮಗಳು ಕಾಣಿಸ್ತಿಲ್ಲ ಅಂತ ಮಧ್ಯರಾತ್ರಿ ಕಂಪ್ಲೇಂಟ್ ಕೊಡೋಕೆ ಹೋದರೆ, ಈಗ ನಾವು ಕಂಪ್ಲೇಂಟ್ ತೊಗೊಳ್ಳಲ್ಲ, ಬೆಳಗ್ಗೆ ಬನ್ನಿ, ಬೆಳಗ್ಗೆ ಡೆಡ್ ಬಾಡಿನೇ ಸಿಕ್ಕಿದೆ, ಈ ಕಂಪ್ಲೇಂಟ್ ಅವನೇ ತೊಗೊತಾರೆ. ಈಗ ತೊಗೊಳ್ದಲ್ಲೇ ಎಲ್ಲೋಗ್ತಾರೆ? ಮಧ್ಯರಾತ್ರಿ ತಂದೆ ತಾಯಿ ಬಂದಿದ್ದಾರೆ, ಒಬ್ಳು ಮಗಳು ಕಾಣೆಯಾಗಿದ್ದಾಳೆ ಅಂತ ಬಂದಿದ್ದಾಳೆ. ಪಾಪ ಕಿವಿ ಕೇಳಿಸಲ್ಲ, ಮಾತು ಬರಲ್ಲ, ಕೂಗಾಡೋಕ್ಕಾಗಲ್ಲ, ಅವಳಿಗೆ ಏನಾಗ್ತಿದೆ ಅಂತ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಏನಾದರೂ ಮಾಡಬೇಕು. ಮಧ್ಯರಾತ್ರಿ ನಾವೆಲ್ಲ ನಿದ್ದೆ ಮಾಡ್ತಿರ್ತೀವಿ. ಮತ್ತು ರೇಪ್ ಮಾಡಿದವ್ರು ಸಿಕ್ಕಿದ್ರು ಕೂಡ ಇಷ್ಟು ವರ್ಷ ಜೈಲು, ಮತ್ತು ಅವನಿಗೆ ಬೇಲು, ಮತ್ತೆಲ್ಲ ನಮ್ಮದ್ರಲ್ಲೆಲ್ಲ ಮಾಧ್ಯಮಗಳಲ್ಲಿ ಆಲ್ಮೋಸ್ಟ್ 90% ಮಾಧ್ಯಮಗಳಲ್ಲಿ ಹೇಳ್ತಾರೆ ಏನಂತ, ಏನಾಯಿತು ಅಂತ ಹೇಳ್ತಾರೆ. ಅವ್ನು ಸಿಕ್ಕದ್ನ ಜೈಲಿಗೆ ಹಾಕಿದ್ರ, ಮತ್ತು ಅವ್ನು ಎಷ್ಟು ದಿನಕ್ಕೆ ಹೊರಗಡೆ ಬಂದ ತೋರಿಸಲ್ಲ. ಯಾಕಂದರೆ ಗೊತ್ತಾಗ್ಬಿಡುತ್ತಲ್ಲ ಜನರಿಗೆ. ಗಂಡು ಮಕ್ಕಳಿಗೆ ಬುದ್ಧಿ ಹೇಳಕ್ಕೆ ನಿಮ್ಮ ಕೈಲಾಗಿಲ್ಲ ಅಂದರೆ, ಕೆಲವೊಂದು ತಾಯಂದಿರು ನಿಮ್ಮ ಹೆಣ್ಮಕ್ಳಿಗೆ ಬುದ್ಧಿ ಹೇಳ್ಕೊಟ್ಬಿಡಿ. ಕರಾಟೆ ಕಲಿಸಿ, ಹೆಣ್ಮಕ್ಳು ಎಲ್ಲೆಲ್ಲಿ ಹೆಂಗೆ ಸ್ಟ್ರಾಂಗ್ ಆಗಿರಬೇಕು ಎಲ್ಲ ಹೇಳ್ಕೊಡಿ. ಮುಟ್ಬಿಟ್ನಾ, ನೀನನ್ನು ಬ್ಯಾಡ್ ಟಚ್ ಮಾಡಿಬಿಟ್ನಾ, ಕೆಡ್ದಾಗ ನೋಡ್ಬಿಟ್ನಾ, ನೀನು ಇವತ್ತಿನ ಸ್ಕೂಲಿಗೆ ಹೋಗೋದು ಬೇಡ, ಜನ ಸರಿ ಇಲ್ಲ, ನಿನ್ನನ್ನು ಒಂದು 18 ವರ್ಷ ತುಂಬಿದೆ, ನಿಂಗೆ ಮದುವೆ ಮಾಡ್ತೀನಿ. ಅವನು ಅಂಥವನೇ ಆದರೆ ಇದಲ್ಲ. ನೋಡಿದ್ನ ಕೆಟ್ಟದಾಗಿ ಚಪ್ಪಲಿ ತೊಗೊಂಡೋಗ್ಬಿಡಿ. ನೆಕ್ಸ್ಟ್ ಟೈಮ್ ಅವ್ನ ಫೇಸ್ನ ಎಲ್ಲರೂ ನೋಡ್ಕೊಂಡಿರ್ತಾರೆ, ಅವ್ನು ಮತ್ತೆ ಎಲ್ಲೂ ಕೆಟ್ಟದಾಗ ನೋಡಲ್ಲ, ಕೆಟ್ಟದಾಗ ಏನೂ ಮಾಡಲ್ಲ.
ಇದನ್ನು ಹೇಳ್ಕೊಡಿ ದಯವಿಟ್ಟು ನಿಮ್ಮನೆ ಹೆಣ್ಮಕ್ಳಿಗೆ. ಬಿಡಿ, ಹೆಣ್ಮಕ್ಳು ಹಿಂಗೇ ಇರಬೇಕು, ಇದನ್ನೇ ಮಾಡಬೇಕು, ಅಡುಗೆನೇ ಮಾಡಬೇಕು, ಕಿಚನಲ್ಲೇ ಇರಬೇಕು, ಮನೆ ಒಳಗಡೆನೇ ಇರಬೇಕು, ಅದಕ್ಕೆ ಸೇರ್ಕೊಳ್ಳೋಂಗಿಲ್ಲ, ಇದಕ್ಕೆ ಸೇರ್ಕೊಳ್ಳೋಂಗಿಲ್ಲ, ನೀನು ಒಂದು ಗೂಡೊಳಗಡೆ ಇರು. ದಯವಿಟ್ಟು ಬಿಡಿ. ಅವಳು ನೋಡಲಿ, ಪ್ರಪಂಚನ ನೋಡಿದಾಗಲೇ ಅವಳಿಗೂ ಬುದ್ಧಿ ಬರೋದು, ಪ್ರಪಂಚ ಎಷ್ಟು ಕೆಟ್ಟದಾಗಿದೆ, ನಾವು ಹೆಂಗಿರಬೇಕು ಅಂತ ಹೇಳ್ಬಿಟ್ಟು. ಸೀರಿಯಸ್ಸಾಗಿ ನನಗೆ ಒಂದು ಘಟನೆ ನೋಡೋದಕ್ಕಿಂತ ಹೆಚ್ಚಾಗಿ ನಾನು ಬೆಳಗ್ಗೆ ನನ್ನ ಮಕ್ಕಳಿಗೆ, ನನ್ನ ಅಕ್ಕನ ಮಗಳಿಗೆ ಅದನ್ನೆಲ್ಲ ಹೇಳ್ಕೊಟ್ಕೊಂಡು ಹೋಗುವಾಗ ವಾಪಸ್ ಬರುವಾಗ ಆ ವಿಡಿಯೋ ನೋಡಿ ನನಗಂತೂ ಹೃದಯನೇ ಚೂರಾದಂಗೆ ಆಯಿತು. ಮಾತೇ ಹೊರಡ್ತಿಲ್ಲ ಆ್ಯಕ್ಚುಲಿ. ಗಂಟ್ಲಲ್ಲೆಲ್ಲ ಒಂಥರ, ಮನಸ್ಸಲ್ಲೆಲ್ಲ ಒಂಥರ ಪೇಯ್ನು, ಒಂಥರ ಯಾರೋ ಒಬ್ರು ಹಿಡ್ದಂಗೆ ಆಗ್ತಿದೆ, ಅಷ್ಟು ನೋವಾಗ್ತಿದೆ. ಗಂಡು ಮಕ್ಕಳಿಗೆ ಫಸ್ಟು ಅಪ್ಪಂತ ಬುದ್ಧಿನ ಕಲಿಸಿ. ನಿಮ್ಮ ಮನೆಯಲ್ಲಿ ಫಸ್ಟ್ ಒಳ್ಳೆ ಬುದ್ಧಿ ಗಂಡು ಮಕ್ಕಳಿಗೆ ಕಲಿಸಿದ್ರೆ ಪ್ರಪಂಚನೇ ನೆಮ್ಮದಿಯಾಗಿ ಮಲಗುತ್ತೆ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ. ನಾನು ಈಗಲೂ ಹೇಳ್ತಿದ್ದೀನಿ, ದಯವಿಟ್ಟು ನಿಮ್ಮನೆ ಗಂಡು ಮಕ್ಳಿಗೆ ಬುದ್ಧಿ ಕಲಿಸಿ. ಈ ಎಲ್ಲೇ ನೋಡಿದ್ರು ಹೆಣ್ಮಕ್ಳಿಗೆ ಬುದ್ಧಿ ಕಲಿಸಿ ಹೇಳಿ ಅಂತ ಹೇಳೋದು ನಂಗೆ ಕೇಳಿ ಸಾಕಾಗೋಗಿದೆ. ನಿಮ್ಮನೆಯ ಗಂಡು ಮಕ್ಕಳಿಗೆ ದಯವಿಟ್ಟು ಅಪ್ಪಂತ ಬುದ್ಧಿನ ಕಲಿಸಿ, ಒಳ್ಳೆ ಬುದ್ಧಿ ಕಲಿಸಿ. ಒಳ್ಳೆ ಬುದ್ಧಿ ಕಲಿಸ್ತಿರೋರಿಗೆ ಹೋಗಿ ಈ ಗೇಮ್ಸ್ ಆಡೋದನ್ನೆಲ್ಲ ಸ್ಟಾಪ್ ಮಾಡಿಸಿ. ಅದರಲ್ಲಿ ಕೆಟ್ಟ ಆ್ಯಡ್ಗಳು ಬರುತ್ತೆ. ನೀವು ಒಂದ್ಸತಿ ನಿಮ್ಮ ಮಕ್ಕಳು ಯಾವ ಗೇಮ್ ಆಡ್ತಿದ್ದಾರೆ ಅದನ್ನು ನೀವೇ ಒಂದ್ಸತಿ ಆಡಿ 30 ಸೆಕೆಂಡ್ಸಿಗೆ ಅಥವಾ 1 ಮಿನಿಟಿಗೆ ಒಂದೊಂದು ಆ್ಯಡ್ಸ್ ಬರುತ್ತೆ, ವಲ್ಗರ್ ಆ್ಯಡ್ಸ್. ಇದನ್ನು ಇಲ್ಲಿಗೆ ದಯವಿಟ್ಟು ಸ್ಟಾಪ್ ಮಾಡಿಸಿ. ನಿಮ್ಮ ಗಂಡು ಮಕ್ಕಳಿಗೆ ಫಸ್ಟು ಬುದ್ಧಿ ಹೇಳಿ.